ಚಿನ್ನದ ಅಂಬಾರಿಯ ಒಳಗೆ ನಾಡದೇವಿ ಚಾಮುಂಡಿಯನ್ನ ಕರೆದುಕೊಂಡು ಇಡೀ ಊರಿನ ತುಂಬಾ ಮೆರವಣಿಗೆ ಮಾಡೋಕೆ ಆ ಟೀಮ್ ಕೂಡ ಸಜ್ಜಾಗಿದೆ. ಅದರ ಜೊತೆಗೆ ಮೈಸೂರಿನ ಇತಿಹಾಸ, ದಸರಾದ ಇತಿಹಾಸ ಇದೆಲ್ಲವನ್ನ ಮಿಕ್ಸ್ ಮಾಡಿ ಇವತ್ತು ಹೇಗೆ ಶುರುವಾಯಿತು, ಯಾಕೆ ಶುರುವಾಯಿತು, ಇತಿಹಾಸ ಏನ್ ಹೇಳುತ್ತೆ, ಅದರ ಜೊತೆಗೆ ಸದ್ಯಕ್ಕೆ ಏನೇನು ಆಗ್ತಾ ಇದೆ ಮೈಸೂರಿನ ಅರಮನೆಯ ಆವರಣದಲ್ಲಿ, ಇದ್ರ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ಶೈಲಜಾ ಮೇಡಮ್, ನಮಗೆ ಇತಿಹಾಸ ಮತ್ತು ಈಗಿನದ್ದು ಸ್ವಲ್ಪ ನೀವು ಮಿಕ್ಸ್ ಮಾಡಿ ಏನೇನು ಆಗ್ತಾ ಇದೆ ಅಂತ ತಿಳಿಸೋದಾದ್ರೆ. ಮೇಡಮ್, ಮೈಸೂರು ಇತಿಹಾಸ ಯದುರಾಯ ಮತ್ತು ಕೃಷ್ಣರಾಯ ಈ ಅಣ್ಣ ತಮ್ಮಂದಿರೇ ಮೂಲ ಪುರುಷರು. ಅವರು ದ್ವಾರಕೆಯಿಂದ ಬಂದವರು, ಕೃಷ್ಣನ ವಂಶಸ್ಥರು ಅನ್ನೋ ಒಂದು ಅಭಿಪ್ರಾಯ ಇದೆ. ಮತ್ತೆ ಇನ್ನೊಂದು ಅಭಿಪ್ರಾಯ ಕೂಡ ಹೊಯ್ಸಳ ವಂಶಸ್ಥರು. ಆದ್ರೆ ಮೂಲವಾಗಿ ಎಲ್ಲರೂ ಒಪ್ಪುವಂತ ಅಭಿಪ್ರಾಯ ಅಂತಂದ್ರೆ ಇವರು ದ್ವಾರಕೆಯಿಂದ, ಉತ್ತರ ಭಾರತ ದ್ವಾರಕೆಯಿಂದ ಬಂದವರು. ಅವರಿಬ್ಬರು ಅಣ್ಣ ತಮ್ಮಂದಿರು ಮೈಸೂರಿಗೆ ಬರ್ತಾರೆ. ಮೇಲುಕೋಟೆ ಅವರ ದೇವಸ್ಥಾನ, ಅವರ ಮನೆ ದೇವರ ದರ್ಶನಕ್ಕೆ ಅಂತ ಬಂದವರು ಮೈಸೂರಿಗೆ ಬರ್ತಾರೆ. ನಂಜನಗೂಡಿನ ಹದಿನಾಡು ಅಲ್ಲಿಗೆ ಬಂದು ನೆಲೆ ನಿಲ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೂರ್ಗಹಳ್ಳಿಯಲ್ಲಿ ಒಬ್ಬ ಯಾರು ಅಂತ ಹೇಳಿದ್ರೆ ಇವರು ದಳವಾಯಿ ಮಾರನಾಯಕ ಆಳ್ವಿಕೆಯನ್ನ ಮಾಡ್ತಾ ಇರ್ತಾನೆ. ಅಂತ ಸಂದರ್ಭದಲ್ಲಿ ಪಾಳ್ಯಗಾರರಾದಂತಹ ಚಾಮರಾಜ ಅವರು ಮೃತಪಟ್ಟಿರ್ತಾರೆ. ಅವರ ಮಡದಿ ಮತ್ತು ಮಕ್ಕಳು ಇಬ್ರು ಮಾತ್ರ ಹೆಣ್ಮಗಳಿರ್ತಾರೆ. ಈ ಏನು ಕೂರ್ಗಹಳ್ಳಿಯಲ್ಲಿದ್ದಂತಹ ಈ ದಳವಾಯಿ ಇವರು ಮಾರನಾಯಕ ಇದ್ದಾರಲ್ಲ, ಆ ಮಹಿಳೆಗೆ ಹಿಂಸೆ, ಏನು ಚಾಮರಾಜರ ಮಡದಿಗೆ ಹಿಂಸೆಯನ್ನ ಕೊಡ್ತಾ ಇರ್ತಾರೆ, ಮಗಳನ್ನ ದೇವಾಜಮಣಿಯನ್ನ ಮದುವೆ ಮಾಡ್ಕೊಡೋದಕ್ಕೆ. ಆ ಒಂದು ಸಂದರ್ಭದಲ್ಲಿ ಜಂಗಮ್ಮ ಒಡೆಯರ ಮುಖಾಂತರ ಈ ಯದುರಾಯ ಮತ್ತು ಕೃಷ್ಣರಾಯರ ಸಂಧಾನವಾಗುತ್ತೆ. ಸಂಧಾನವನ್ನ ಮಾಡಿ ಆ ಏನು ಮಾರನಾಯಕನನ್ನ ಕೊಂದು ಈ ಏನು ಇವರು ಯಾರು ಚಾಮರಾಜ ಅವರ ಮಡದಿ ಇರ್ತಾರಲ್ಲ, ಅವರು ತಮ್ಮ ಮಗಳನ್ನ ಇವರಿಗೆ ಮದುವೆ ಮಾಡ್ಕೊಡ್ತಾರೆ. ಅಲ್ಲಿಂದ ಈ ಮೈಸೂರು ರಾಜವಂಶರ ಯದುವಂಶ ಪ್ರಾರಂಭವಾಗುತ್ತೆ. ಅದರ ನಂತರ ಯದುರಾಜ ಅವರು ಏನು ಆಳ್ವಿಕೆಯನ್ನ ಮಾಡಿದ ನಂತರ ಜೊತೆಗೆ ಅಲ್ಲಿ ಬೆಟ್ಟದ ರಾಜ ಒಡೆಯರು, ಹೀಗೆ ಒಟ್ಟು ಮೈಸೂರು ರಾಜಮನೆತನವನ್ನ 25 ರಾಜರುಗಳ ಆಳ್ವಿಕೆಯನ್ನ ಮಾಡಿದ್ದಾರೆ. ಒಂದೊಂದು ಕಾಲಘಟ್ಟ ಅಂತಂದ್ರೆ ಈಗ 1799ವರೆಗೆ ಒಂದು ಟಿಪ್ಪು ಸುಲ್ತಾನು ಮತ್ತು ಏನು ಹೈದರಾಲಿಯವರ ಕೆಲವು ಪಿರಿಯಡ್ವರೆಗೆ ಬಿಟ್ಟು ಮತ್ತೆ ಒಂದು ಕಾಲಘಟ್ಟ ಆಗುತ್ತೆ. ಮತ್ತೆ ಕಮಿಷನರ್ಗಳ ಆಳ್ವಿಕೆ ಬರುತ್ತೆ, ಅದೊಂದು ಕಾಲಘಟ್ಟ ಆಗುತ್ತೆ. ನಂತರ ಇನ್ನೊಂದು ಕಾಲಘಟ್ಟದಲ್ಲಿ 10ನೆಯ ಜಯಚಾಮರಾಜೇಂದ್ರ ಒಡೆಯರು 1881ರಲ್ಲಿ ಏನು ಮೈಸೂರು ರಾಜಮನೆತನದ ಅಧಿಕಾರವನ್ನ ಮತ್ತೆ ಏನು ಕಮಿಷನರ್ನ ಆಳ್ವಿಕೆಯಿಂದ ಬ್ರಿಟಿಷರಿಂದ ತೆಗೆದುಕೊಳ್ತಾರೆ. ಅಲ್ಲಿಂದ ಮತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರು, ಜಯಚಾಮರಾಜೇಂದ್ರ 10ನೇ ಜಯಚಾಮರಾಜೇಂದ್ರ ಒಡೆಯರ್ ತನಕನೂ ಕೂಡ ಈ ಒಂದು ರಾಜಪ್ರಭುತ್ವ ಆಳ್ವಿಕೆಯನ್ನ ಮಾಡಿಕೊಂಡು ಬರುತ್ತೆ. ಸುಮಾರು 548 ವರ್ಷಗಳ ಕಾಲ ಆಳ್ವಿಕೆಯನ್ನ ನಾವು ಇತಿಹಾಸವನ್ನ ನೋಡಬಹುದು. ಅದರಲ್ಲಿ ಮುಖ್ಯವಾಗಿ ಈ ರಾಜಮನೆತನದಲ್ಲಿ ಕಂಠೀರವ ನರಸರಾಜ ಒಡೆಯರು, ಚಿಕ್ಕದೇವರಾಜ ಒಡೆಯರು ಇವರ ಕೊಡುಗೆಗಳು ಅದ್ಭುತವಾಗಿದೆ. ಏನು ಕಂಠೀರವ ನರಸರಾಜ ಒಡೆಯರು ಅಧಿಕಾರವನ್ನು ವಹಿಸಿಕೊಂಡಂಥ ಸಂದರ್ಭದಲ್ಲಿ ಬಿಜಾಪುರ ಸುಲ್ತಾನನಾದಂಥ ರಣದುಲ್ಲಾ ಖಾನ್ ಅವನ ಸೇನಾನಿ, ಅವರು ಮೈಸೂರಿನ ಮೇಲೆ ಆಕ್ರಮಣ ಮಾಡಿರ್ತಾರೆ, ಅದನ್ನ ಹಿಮ್ಮೆಟ್ಟಿಸ್ತಾರೆ. ನಂತರ ಚಿಕ್ಕದೇವರಾಜ ಒಡೆಯರು ತುಂಬ ಬುದ್ಧಿವಂತರು, ಅಪ್ರತಿಮ ವೀರ. ಅವರು ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಅಗಾಧವಾದಂಥ ಕೊಡುಗೆಯನ್ನು ಕೊಟ್ಟಂಥ ವ್ಯಕ್ತಿ ಮತ್ತು ಮೊಘಲರೊಂದಿಗೆ ಸ್ನೇಹವನ್ನು ಮಾಡ್ಕೊಳ್ತಾರೆ. ಏನು ಇವತ್ತು ನಾವು ಬೆಂಗಳೂರು ಅಂತ ಹೇಳ್ತೀವಿ, ಮೊಘಲರ ಸೇನಾಧಿಯಾದ ಕಾಸಿಂ ಖಾನನಿಂದ ಅದನ್ನ ಪಡ್ಕೊಂಡಿದ್ದಂಥವರು ಯಾರು, ಚಿಕ್ಕದೇವರಾಜ ಒಡೆಯರು. ಆ ಕಾಸಿಂ ಖಾನ್ ಸತ್ತ ನಂತರ ಇವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಮೊಘಲರ ಅವಾಗ ಇವರು ಅಧಿಕಾರವನ್ನ ವಹಿಸ್ಕೊಂಡ ಸಂದರ್ಭದಲ್ಲಿ, ಚಿಕ್ಕದೇವರಾಜ ಒಡೆಯರು ಅಧಿಕಾರವನ್ನ ವಹಿಸ್ಕೊಂಡ ಸಂದರ್ಭದಲ್ಲಿ ಮರಾಠರು ಪ್ರಾಬಲ್ಯರಾಗ್ತಾ ಇದ್ರು. ಮರಾಠರು ಏನು ಶಿವಾಜಿಯ ನಂತರ ಸಂಭಾಜಿ ಮೈಸೂರಿನ ಮೇಲೆ ದಾಳಿಯನ್ನ ಮಾಡ್ತಾರೆ. ಜೊತೆಗೆ ಮೊಘಲರು ದಕ್ಕನ್ ಕಡೆ ಆಕ್ರಮಣಕ್ಕೆ ಮುಂದಾಗ್ತಾ ಇದ್ರು. ಆ ಒಂದು ಕಾಲಘಟ್ಟದಲ್ಲಿ ಬಿಜಾಪುರದ ಸುಲ್ತಾನ್ರು ಏನಿದ್ರು ಒಂದು ವೀಕ್ ಆಗಿ ಹೋಗಿದ್ರು. ಆ ಒಂದು ಸಂದರ್ಭದಲ್ಲಿ ಇವರು ಅಧಿಕಾರವನ್ನ ತೆಗೆದುಕೊಳ್ತಾರೆ, ಯಾರು, ಚಿಕ್ಕದೇವರಾಜ ಒಡೆಯರು. ಅದು ತಗೊಂಡು ಈ ಸಂಭಾಜಿಯವರು ಮೈಸೂರಿನ ಮೇಲೆ ಆಕ್ರಮಣ ಮಾಡಿದಾಗ ಅವರು ಆ ದಳವಾಯಿಗಳ ಜೊತೆ ಸೇರಿ, ತಮ್ಮ ಸೇನಾಧಿಪತಿಗಳ ಜೊತೆ ಸೇರಿ ಅದನ್ನು ಹಿಮ್ಮೆಟ್ಟಿಸ್ತಾರೆ. ಮತ್ತು ಅದ್ರ ಜೊತೆಗೆ ಅವರಿಗೆ ಕಾಸಿಂ ಖಾನ್ ಸತ್ತ ನಂತರ, ಏನು ಚಿಕ್ಕದೇವರಾಜ ಒಡೆಯರಿಗೆ ಕಾಸಿಂ ಖಾನ್ ಸತ್ತ ನಂತರ ಈ ಮೊಘಲ್ ಸಾಮ್ರಾಜ್ಯದಲ್ಲಿ ಮಿತ್ರರಾದವರು ಯಾರು ಇರಲಿಲ್ಲ. ಅವಾಗ ಏನು ಮಾಡ್ತಾರೆ ಇವರು, ಒಬ್ಬ ಕರ್ಣಿಕ ಲಿಂಗಯ್ಯನವರನ್ನ ಅಹಮದ್ ನಗರದಲ್ಲಿ ಇರ್ತಾರೆ, ಔರಂಗಜೇಬ್ ಅವರ ಆಸ್ಥಾನಕ್ಕೆ ಕಳಿಸ್ತಾರೆ. ಆಸ್ಥಾನಕ್ಕೆ ಕಳಿಸಿ ಒಂದು ಸ್ನೇಹತ್ವ, ಸೌಜನ್ಯವಾದಂಥ ಮಾತುಕತೆಯನ್ನು ಮಾಡ್ತಾರೆ. ಅವ್ರಿಗೆ ಔರಂಗಜೇಬು ಜಗದೇವರಾಯ ಅಂತ ಒಂದು ಬಿರುದನ್ನು ಕೊಡ್ತಾರೆ. ಇವರು ಕೇವಲ ಇವರ ಕಾಲಘಟ್ಟದಲ್ಲಿ ರಾಜತ್ವ ಒಂದು ಚಿಕ್ಕ ಒಂದು ಏನು ರಾಜ ಒಡೆಯರು ಅಧಿಕಾರವನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಸ್ವತಂತ್ರ ರಾಜರಾಗ್ತಾರೆ ರಾಜ ಒಡೆಯರು 1610ರಲ್ಲಿ. ಅವಾಗ ಕೇವಲ ಏನು ಆದಾಯ ಇತ್ತು ಅಂತಂದ್ರೆ 3,000 ವರಹಗಳ ಒಂದು ಆದಾಯ ಬರ್ತಾ ಇತ್ತು. 300 ಸೈನಿಕರಿದ್ರು, 33 ಹಳ್ಳಿಗಳು. ಇದು ಒಂದು ಚಿಕ್ಕ ಸಂಸ್ಥಾನ. ರಾಜ ಒಡೆಯರವರು ಸ್ವತಂತ್ರ ರಾಜ, ಆ ಒಂದು ಹೇಗೆ ಸ್ವತಂತ್ರ ರಾಜ ಅಂತ ಹೇಳಿದ್ರೆ
565ರಲ್ಲಿ ಏನು ರಕ್ಕಸಂಗಡಿ ಯುದ್ಧ ಆಗುತ್ತೆ, ರಕ್ಕಸಂಗಡಿ ಯುದ್ಧ ಆದ ನಂತರ ವಿಜಯನಗರ ಸಾಮ್ರಾಜ್ಯ ಅವನತಿ ಹಂತಕ್ಕೆ ಬರ್ತದೆ. ಅಂದ್ರೆ ಫುಲ್ ಏನು ಅವನತಿ ಆಗೋದಿಲ್ಲ. ವೆಂಕಟಪತಿ ರಾಯ ಅವರು ಪೆನುಗುಂಡದಲ್ಲಿ ಆಳ್ವಿಕೆಯನ್ನ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಆದ ನಂತರ ಏನು ವಿಜಯನಗರ ಸಾಮ್ರಾಜ್ಯ ಅವನತಿ ಆದ ನಂತರ ಅವರ ಏನು ದಳವಾಯಿಗಳು, ಅವರ ಪ್ರತಿನಿಧಿಗಳು ಶ್ರೀರಂಗಪಟ್ಟಣವನ್ನ ಆಳ್ವಿಕೆಯನ್ನ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ರಾಜ ಒಡೆಯರು ಅಧಿಕಾರವನ್ನ ವಹಿಸಿಕೊಂಡು ಅವ್ರು ಹೇಳ್ತಾರೆ, ಅವಾಗ ಆರ್ಥಿಕವಾಗಿ ಅಷ್ಟೊಂದು ಏನು ಪ್ರಾಬಲ್ಯ ಇರಲಿಲ್ಲ. ರಂಗರಾಯರಿಗೆ ಹೇಳ್ತಾರೆ, ನಾನು ಏನು ಪೊಗದಿಯನ್ನ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ. ಸೊ ಇವರು ತಮ್ಮ ಬುದ್ಧಿವಂತಿಕೆ, ತಮ್ಮ ಶೌರ್ಯದಿಂದ ಒಂದು 12 ಹಳ್ಳಿಗಳನ್ನ ರಂಗರಾಯನಿಂದ ವಶಪಡಿಸ್ಕೊಳ್ತಾರೆ. ಹಾಗೆ ಸುತ್ತಮುತ್ತಲಿನ ಎಲ್ಲಾ ಪ್ರದೇಶಗಳನ್ನ ವಶಪಡಿಸ್ಕೊಂಡು ಒಂದು 33-40 ಹಳ್ಳಿಗಳನ್ನ ವಶಪಡಿಸ್ಕೊಂಡು ಅವರು ವೆಂಕಟರಾಯರಿಂದ ಅನುಮೋದನೆಯನ್ನ ಪಡ್ಕೊಂಡು ಸ್ವತಂತ್ರ ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. ರಾಜ್ಯವನ್ನ ಸ್ಥಾಪನೆ ಮಾಡೋದ್ರ ಜೊತೆಗೆ ರಾಜ್ಯ ಲಾಂಛನವನ್ನ ಲಾಂಚ್ ಮಾಡ್ತಾರೆ. ಒಂದು ರಾಜ್ಯ ಲಾಂಛನ ಒಬ್ಬ ಸ್ವತಂತ್ರ ರಾಜ್ಯನಿಗೆ ಪ್ರತಿಯೊಂದು ಏನು ಕರ್ನಾಟಕವನ್ನ ಆಳಿದಂತಹ ರಾಜಮನೆತನಗಳು ತಮ್ಮದೇ ಆದಂತಹ ರಾಜ್ಯ ಲಾಂಛನನ ಹೊಂದಿದೆ. ಅದು ಅವರ ಶೌರತ್ವದ, ರಾಜ್ಯತ್ವದ ಸೂಚಕ ಅದು. ಸೊ ಆದ್ರೆ ಇದೇ ತರ ಇವರು ಗಂಡು ಬೇರುಂಡವನ್ನ ರಾಜ್ಯ ಲಾಂಛನವಾಗಿ ಇಟ್ಕೊಂಡು ತಮ್ಮ ಅಲ್ಲಿಂದ ಏನು ಸ್ವತಂತ್ರ ರಾಜ್ಯವನ್ನ ಕಟ್ಟಿದ್ರು ಇವರು, ಸ್ವತಂತ್ರ ರಾಜ್ಯರಾದ್ರು. ಅಲ್ಲಿಂದ 1610ರಲ್ಲಿ ಇದು ಏನು ವಿಜಯದಶಮಿ ದಸರಾ ಹಬ್ಬವನ್ನ ಅವರು ಆಚರಣೆಯನ್ನ ಮಾಡ್ಕೊಳ್ತಾರೆ. ಏನು ಕೆಟ್ಟದರ ವಿರುದ್ಧ ವಿಜಯದ ಸಂಕೇತ ಅಂತಂದ್ರೆ, ತಮಗೆ ಇಷ್ಟು ದಿನ ಕೆಟ್ಟದ್ ಅಂದ್ರೆ ಅಷ್ಟೊಂದು ನಾವು ಪ್ರಾಬಲ್ಯ ಇರಲಿಲ್ಲ. ಈಗ ನಾವು ಅಂದ್ರೆ ವಿಜಯನಗರ ಸಾಮಂತರಾಗಿ ಆಳ್ವಿಕೆಯನ್ನ ಮಾಡ್ತಾ ಇದ್ರು ಅವರು. ವಿಜಯನಗರ ಕಪ್ಪ ಕಾಣಿಕೆಯನ್ನು ಕೊಟ್ಕೊಂಡು ಅವರ ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಈಗ ಸ್ವತಂತ್ರರಾಗಿ ರಾಜ್ಯಭಾರವನ್ನು ಮಾಡುವಂತಹ ಒಂದು ಕಾಲಘಟ್ಟಕ್ಕೆ ಅವರು ಬಂದ ನಂತರ ಸ್ವತಂತ್ರ. ಸೊ ಆ ಒಂದು ಸೂಚಕವಾಗಿ ಅವರು ರಾಜ್ಯಭಾರವನ್ನು ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದನೇ ನಿಜವಾದ ಇತಿಹಾಸ ಪ್ರಾರಂಭವಾಗೋದು ಅವ್ರದ್ದು. ಅಲ್ಲಿಯವರೆಗೆ ಒಂದು ಇತಿಹಾಸ ಇರುತ್ತೆ. ಅವರು ಅಂದ್ರೆ ಸಾಮಂತರಾಗಿ ಕಪ್ಪ ಕಾಣಿಕೆಯನ್ನು ಕೊಟ್ಕೊಂಡು ರಾಜ್ಯಭಾರವನ್ನು ಮಾಡ್ತಾ ಇರ್ತಾರೆ. ಸೊ ರಾಜ ಒಡೆಯರ ಕಾಲಘಟ್ಟದಿಂದ ಮೈಸೂರು ರಾಜರ ಕೊಡುಗೆ ಅನನ್ಯವಾಗಿ ಬರ್ತದೆ. ಸೊ ಅವರ ನಂತರ ದೊಡ್ಡ ದೇವರಾಜ ಒಡೆಯರ್ ಬರ್ತಾರೆ. ಅದೇ ಅನೇಕ ಒಂದು 23, ಅದರಲ್ಲಿ ನಾನು ಹೇಳಿದ್ನಲ್ಲ ನಿಮಗೆ, ಕಂಠೀರವ ನರಸರಾಜ ಒಡೆಯರು ಬರ್ತಾರೆ. ಕಂಠೀರವ ನರಸರಾಜ ಒಡೆಯರ ಕಾಲಘಟ್ಟದಲ್ಲಿ ಏನು ಬಿಜಾಪುರದ ಸುಲ್ತಾನ ಬಂದಿರ್ತಾರೆ, ರಣದುಲ್ಲಾ ಖಾನನ, ಅವನನ್ನ ಹಿಮ್ಮೆಟ್ಟಿಸ್ತಾರೆ. ಸೊ ಅದ ನಂತರ ಬರೋರು ಚಿಕ್ಕ ವೀರೇಂದ್ರ ರಾಜ ಒಡೆಯರವರು. ಅವರು ಮೊಘಲರ ಜೊತೆಯಲ್ಲಿ ಮಾಡಿಕೊಂಡು ಜೊತೆಗೆ ಅವರು ಕಲೆ, ಸಾಹಿತ್ಯ, ಸಂಗೀತ, ನಾವೇನು ಹೇಳ್ತೀವಿ ಹದಿಬದೆಯ ಧರ್ಮವನ್ನ ಬರೆದಂತ ಸಂಚೀವನ್ನಮ್ಮ, ಪದ್ಮಿನಿ ಕಲ್ಯಾಣವನ್ನ ಬರೆದಂತ ಶೃಂಗಾರಮ್ಮ, ಏನು ಮಿತ್ರ ಗೋವಿಂದ ವೈದ್ಯ ಇದೆಯಲ್ಲ, ಅವರು ಕೂಡ ಇವರ ಆಸ್ಥಾನದಲ್ಲಿದ್ದರು. ಇವರು ಚಿಕ್ಕ ದೇವರಾಜ ಒಡೆಯರ್ ಏನಿದ್ದಾರೆ ತಮ್ಮ ಆಡಳಿತ ಅನುಕೂಲಕ್ಕಾಗಿ ಇಲಾಖೆಗಳನ್ನ ಬರ್ತಾರೆ. ಮಂತ್ರಿ ಪರಿಷತ್ತು ಅಂತ ಇದು ಮಾಡ್ಕೊಳ್ತಾರೆ. ಏನು ನಾವೀಗ ಕ್ಯಾಬಿನೆಟ್ ಹೇಳ್ತೀವಿ, ಒಂದು ರಾಜನಿಗೆ ಸಹಾಯ ಮಾಡೋದಕ್ಕೆ ಅಥವಾ ಒಬ್ಬ ಮುಖ್ಯಮಂತ್ರಿಗೆ ಸಹಾಯ ಮಾಡೋದಕ್ಕೆ ಕ್ಯಾಬಿನೆಟ್ ಹೇಳ್ತೀವಿ, ಅದನ್ನ ಪ್ರಾರಂಭಿಸ್ಕೊಂಡು ಸೊ ಅದರ ಜೊತೆಗಲ್ಲೇನೆ ಒಂದು ಇಲಾಖೆಗಳನ್ನ 18 ಇಲಾಖೆಗಳನ್ನ ಮಾಡ್ಕೊಳ್ತಾರೆ. ತಾಲೂಕು ಘಟಕಗಳನ್ನ ನೇಮಕ ಮಾಡ್ತಾರೆ. ಹೋಬಳಿಗಳನ್ನ ಮಾಡಿದ ನಂತರ ಹೋಬಳಿ 8-12 ಹಳ್ಳಿಗಳನ್ನ ಸೇರಿ ಒಂದು ಹೋಬಳಿಯನ್ನ ಮಾಡಿ ಒಂದು ಏನು ಅಂದ್ರೆ ಆಡಳಿತದ ಅನುಕೂಲಕ್ಕಾಗಿ ಅದನ್ನ ಡಿಸೆಂಟ್ರಲೈಸ್ಡ್ ಮಾಡುವಂತಹ ಒಂದು ಪದ್ಧತಿಯನ್ನ ಜಾರಿಗೆ ತಳ್ತಾರೆ. ಜೊತೆಗೆ ದಳವಾಯಿ ಸೈನಿಕ ಕಾರ್ಯಾಚರಣೆಯಲ್ಲಿ ದಳವಾಯಿ ಪದ್ಧತಿಯನ್ನ ಜಾರಿಗೆ ಮಾಡಿದಂಥವರು ಚಿಕ್ಕದೇವರಾಜ ಒಡೆಯರು. ಹೀಗೆ ಅವರು ಒಂದು ಒಳ್ಳೆಯ ಉತ್ತಮವಾದಂತಹ ಆಡಳಿತವನ್ನ ಕೊಟ್ಕೊಂಡು ಬರ್ತಾರೆ. ಚಿಕ್ಕರಾಜ ದೇವರಾಜ ಒಡೆಯರನಂತ ಬಂದಂತಹ ರಾಜರೇನಿರ್ತಾರೆ ಅಷ್ಟೊಂದು ಪ್ರಾಬಲ್ಯವನ್ನ ಹೊಂದಿರೋದಿಲ್ಲ. ಅವಾಗ ಈ ದಳವಾಯಿಗಳಿರ್ತಾರಲ್ಲ, ದಳವಾಯಿ ನಂಜರಾಜ ಅಯ್ಯ, ಇವರೆಲ್ಲರೂ ಕೂಡ ಪ್ರಾಬಲ್ಯಕ್ಕೆ ಬರ್ತಾ ಇರ್ತಾರೆ. ದಳವಾಯಿ ನಂಜರಾಜಯ್ಯ ಏನಾಗಿರ್ತಾರೆ, ಅವರ ಸೈನ್ಯಕ್ಕೆ ಇವರು ಟಿಪ್ಪು ಅಪ್ಪ ಏನಿರ್ತಾರೆ ಹೈದರಾಲಿ ಸೇರ್ಕೊಳ್ತಾರೆ. ಈ ಒಂದು ಅವಕಾಶವನ್ನ ಪಡ್ಕೊಂಡು ಅವರು ಪ್ರಾಬಲ್ಯವನ್ನ ಮಾಡಿ ಈ ಒಂದು ಏನು ಮೈಸೂರು ವಂಶಸ್ಥರ ಅಧಿಕಾರವನ್ನ, ರಾಜಮನೆತನದ ಅಧಿಕಾರವನ್ನ ಹೈದರಾಲಿ ಪಡ್ಕೊಳ್ತಾರೆ. ಸೊ ಅಲ್ಲಿ ಪಡ್ಕೊಂಡು ಅಲ್ಲಿಂದ 1799ರವರೆಗೆ ಹೈದರಾಲಿ ಮತ್ತು ಟಿಪ್ಪು ಇಬ್ರು ಕೂಡ ರಾಜ್ಯಭಾರವನ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ದಸರಾ ಏನಿರ್ತದೆ ತನ್ನ ಅಂತಹ ಗತಕಾಲ ವೈಭವದಿಂದ ನಡೀತಾ ಇತ್ತಲ್ಲ ದಸರಾ, ಅಷ್ಟು ಒಂದು ವೈಭವಿತವಾಗಿ ನಡೆಯೋದಕ್ಕೆ ಆಗ್ಲಿಲ್ಲ. ಸೊ ಆ ಮಧ್ಯದಲ್ಲಿ ಏನು ಇವರೇನಿರ್ತಾರೆ ರಾಣಿ ಏನಿರ್ತಾರೆ ಲಕ್ಷ್ಮಮ್ಮಣ್ಣಿ ರಾಣಿ, ಅವರು ಬ್ರಿಟಿಷರೊಂದಿಗೆ ಸಂಧಾನವನ್ನ ಮಾಡ್ತಾರೆ. ಸಂಧಾನವನ್ನ ಮಾಡಿ ಈ ಮೈಸೂರು ರಾಜರ ಏನು ಒಡೆತನವನ್ನ ಮತ್ತೆ ಪ್ರತಿಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಇದನ್ನಂತ ಮಾಡುವಂತ ಮಾತುಕತೆಗಳನ್ನ ಸಂಧಾನಗಳನ್ನ ಮಾಡ್ತಾ ಇರ್ತಾರೆ.